1 2 3 4 ಆಪ್ಷನ್ ಇರುತ್ತೆ ಇದರಲ್ಲಿ. ಫಸ್ಟ್ ಒನ್ನು ಡಿಸೈನ್ ಸೆಲೆಕ್ಟ್ ಮಾಡೋದು, ಸೆಕೆಂಡ್ ಒನ್ನು ಇವಾಗ ಲಾಕ್ ಮಾಡಿಬಿಟ್ಟು ನೋಡಿ ಇದು ಲಾಕ್ ಇರುತ್ತೆ. ಇದನ್ನು ಲಾಕ್ ಓಪನ್ ಮಾಡಿದ್ರೆ ಇಲ್ಲಿ ಇರುತ್ತಲ್ಲ, ಇದನ್ನು ಓಕೆ ಮಾಡಿದ್ರೆ ಡಿಸೈನು ಡಿಸ್ಪ್ಲೇಯಲ್ಲಿ ವೇರ್ ಆಗುತ್ತೆ. ಡಿಸ್ಪ್ಲೇಯಲ್ಲಿ ವೇರ್ ಆದಮೇಲೆ ನಾವು ರೊಟೇಟ್ ಮಾಡ್ಕೋಬೇಕು. ಇದನ್ನು ಡಿಸೈನ್ ಯಾವ ಥರ ಇದೆ ಅಂತ ಇದರಲ್ಲಿ ಪಿ ಅಂತ ಇರೋದು ರೊಟೇಟ್ ಮಾಡೋದು. ಈ ಸಿಂಬಲ್ ಐತಲ್ಲ, ಈ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ರೊಟೇಟ್ ಆಗುತ್ತೆ. ಥರ್ಡ್ ಒನ್ ಆಪ್ಷನ್ನು ನೀಡಲ್ಸ್. ಇಲ್ಲಿ ನೀಡಲ್ಸ್ ಇದೆಯಲ್ಲ, ನೀಡಲ್ಸ್ನ ಕ್ಲಿಕ್ ಮಾಡೋದು. ಇಲ್ಲಿ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಆಲ್ರೆಡಿ ಕಲರ್ ಸೆಲೆಕ್ಷನ್ ಮಾಡಿದ್ದೀನಿ ನಾನು. ಇವಾಗ ಲಾಸ್ಟ್ ಒನ್ನಲ್ಲಿ ಫೋರ್ತ್ ಒನ್ನಲ್ಲಿ ಇವಾಗ ಡಿಸೈನ್ನ ನಾವು ಸೆಲೆಕ್ಟ್ ಮಾಡೋದು. ನೋಡಿ ಇಲ್ಲಿ ಒಂದು ಲಾಕ್ ಇರುತ್ತಲ್ಲ, ಆ ಲಾಕ್ನ ಓಪನ್ ಮಾಡೋದು. ಓಪನ್ ಮಾಡಿದ್ಮೇಲೆ ಡಿಸೈನು ಡಿಸ್ಪ್ಲೇಯಲ್ಲಿ ಬರುತ್ತೆ. ಇವಾಗ ನಮಗೆ ಇಲ್ಲಿ ಮ್ಯಾಪ್ ಅಂತ ಇದೆಯಲ್ಲ, ಈ ಮ್ಯಾಪಲ್ಲಿ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ಸೆಂಡ್ ಮಾಡುತ್ತೆ ನಮಗೆ. ನೀಡಲ್ ನಂಬರ್ ಎಷ್ಟು ನಮಗೆ ಇವಾಗ ಬೇಕಾಗಿರೋದು, ನೀಡಲ್ ನಂಬರ್ ಫಸ್ಟ್ 1 2 ಅಂತ ಇದೆಯಲ್ಲ, 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಹೋಗ್ಬಿಟ್ಟು ಇವಾಗ ಇಲ್ಲಿ ಸರ್ಚ್ಗೆ ಮಾರ್ಕಿಂಗ್ ತೋರಿಸುತ್ತೆ. ಇದು ನೋಡಿ, ಇದು ಮಾರ್ಕಿಂಗ್ ತೋರಿಸುತ್ತೆ. ಮಾರ್ಕಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿದ್ರೆ ನೋಡಿ ಈ ಕಡೆ ಟೈಪಲ್ಲಿ ಬರುತ್ತೆ ಡಿಸೈನ್ ಅಂತ. ಇದು ಅಲ್ಲೇ ಮಾರ್ಕ್ ಮಾಡಿ ತೋರಿಸುತ್ತೆ ಆಲ್ರೆಡಿ. ನೋಡಿ ಇಷ್ಟರಲ್ಲಿ ಡಿಸೈನ್ ಬರುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ಬ್ಯಾಕು, ಇಲ್ಲಿ ಫ್ರಂಟು, ಅಲ್ಲೆರಡು ಸ್ಲೀವ್ ಬರುತ್ತೆ. ಇಷ್ಟರಲ್ಲಿ ಬರುತ್ತೆ. ಮಾರ್ಕಿಂಗ್ ಮಾಡಿಕೊಂಡು ಬ್ಯಾಕ್ ಹೋಗ್ಬಿಟ್ಟು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಮಾರ್ಕಿಂಗ್ ತೋರಿಸುತ್ತೆ. ಇದು ಬ್ಯಾಕ್ ಇಷ್ಟರಲ್ಲಿ ಬರುತ್ತೆ ಡಿ ಸಿ ಅಂತ.